ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ಬೆಂಗಳೂರಿನ ಮೆಜೆಸ್ಟಿಕ್ನ ಮಧ್ಯಭಾಗದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಕಾಲೇಜು ಒಟ್ಟಿಗಿದೆ. ಈಗ ನೋಡ್ತಾ ಇದ್ದೀರಿ ನೀವು, ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನ ಮೆಜೆಸ್ಟಿಕ್ನ ಈ ಬಸ್ಸು ನಿಂತಿದ್ದಾವಲ್ಲ, ಈ ಬಸ್ ನಿಂತಿರುವಂತಹ ಪಕ್ಕದಲ್ಲಿಯೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡು ನೋಡಿ, ಈ ಸೈಡಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಇದೆ ಸ್ನೇಹಿತರೆ. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜು. ಇಲ್ಲಿ ಹೊರರೋಗಿಗಳು ಪ್ರತಿದಿನ ಅನೇಕ ಸಮಸ್ಯೆಗಳಿಂದ ತೊಂದರೆ ಒಳಪಟ್ಟಿರುವಂಥವರು ಇಲ್ಲಿ ಬಂದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಹೆಸರನ್ನು ಸಹ ಇಟ್ಟಿದ್ದಾರೆ ಆಸ್ಪತ್ರೆಗೆ. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಬೆಂಗಳೂರಿನಲ್ಲಿ ಇರುವಂಥ ಒಂದು ದೊಡ್ಡ ಆಸ್ಪತ್ರೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಇದು ಸ್ನೇಹಿತರೆ. ಇಲ್ಲಿ ಉಚಿತವಾಗಿ ಎಲ್ಲ ಥರದ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿನ ಸಮೀಪದಲ್ಲಿಯೇ ಇದೆ. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು. ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಇಲ್ಲಿ ಬಂದು ಮೊದಲಿಗೆ ನಾವು ಟೋಕನನ್ನು ತೊಗೊಬೇಕು. ಟೋಕನ್ ಪ್ರಕಾರ ಇಲ್ಲಿ ನಿಮ್ಮನ್ನು ಕರೆಯಲಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೊಬೈಲ್ ನಂಬರು ಡಿಸ್ಪ್ಲೇ ಆಗ್ತಾಯಿದೆ. ಇದೇ ಬಿಲ್ಡಿಂಗು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಸ್ನೇಹಿತರೆ. ಇಲ್ಲಿ ಪ್ರತಿದಿನ ನೂರಾರು ಜನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯನ್ನು ನೋಡ್ತಾ ಇದ್ದೀರ ತಾವು. ಎಲ್ಲ ಥರದ ಕಾಯಿಲೆಗಳಿಗೆ, ಶುಗರ್ ಕಾಯಿಲೆ ಇರ್ಬೋದು, BP ಇರ್ಬೋದು, ಅಸ್ತಮ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಈ ರೀತಿ 10 ಹಲವು ಕಾಯಿಲೆಗಳಿಗೆ ಪುರಾತನ ಕಾಲದಲ್ಲಿ ಏನು ಚಿಕಿತ್ಸೆಯನ್ನು ಕೊಡ್ತಾಯಿದ್ರು, ಆ ಥರ ಚಿಕಿತ್ಸೆಯನ್ನು ಉಚಿತವಾಗಿ ಫ್ರೀಯಾಗಿ ಇಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಹಾಗೆ ಔಷಧಿಗಳು ಸಹ ಉಚಿತವಾಗಿಯೇ ಕೊಡ್ತಾರೆ. ಇಲ್ಲಿ ಕೆಲವು ಔಷಧಿಗಳು ಸಿಗದೇ ಇದ್ದಾಗ ಮಾತ್ರ ನಾವು ಹೊರಗಡೆ ತೊಗೊಬೇಕಾಗುತ್ತೆ. ಉಳಿದಂತೆ ಇಲ್ಲಿನ ಔಷಧಿ ಸಂಗ್ರಹಾಲಯದಲ್ಲಿ ಉಚಿತವಾಗಿ ಔಷಧಿಯನ್ನು ಪಡೆದುಕೊಳ್ಳಬಹುದು. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ನೋಡಿ ಸ್ನೇಹಿತರೆ, ಅನೇಕ ಥರದ ಹಳೆಯ ಕಾಯಿಲೆಗಳು, ಗಾಯಗಳಿರ್ಬೋದು, ಅದಕ್ಕೂ ಸಹ ವೆರಿಕೋಸ್ ವೇಯ್ನಿಂದ ಆಗಿರುವಂಥ ಗಾಯಗಳಿರ್ಬೋದು, ಇನ್ನೂ ಹಲವು ಹಳೆಯದಾದಂತಹ ಕಾಯಿಲೆಗಳಿಗೆ, ಗಾಯಗಳಿಗೆ ಇಲ್ಲಿ ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಗಾಯಗಳಿಗೆ ಉಚಿತವಾದ ಚಿಕಿತ್ಸೆಯನ್ನು ಸಹ ಕೊಡಲಾಗುತ್ತೆ. ಆಯುರ್ವೇದ ಆಸ್ಪತ್ರೆಯ ಒಳಭಾಗದಲ್ಲಿ ಬಂದಿದ್ದೇವೆ ನಾವೀಗ. ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಅತ್ಯುತ್ತಮವಾಗಿ ಕಟ್ಟಿರುವಂತಹ ಈ ಒಂದು ಆಸ್ಪತ್ರೆ ಬಿಲ್ಡಿಂಗನ್ನು ನೋಡ್ತಾ ಇದ್ದೀವಿ ನಾವು. ನೂರಾರು ಜನ ಇಲ್ಲಿ ಆಸ್ಪತ್ರೆಗೆ ಬಂದು ಡಾಕ್ಟ್ರನ್ನ ನೋಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಇಲ್ಲಿ. ಹಾಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಅನೇಕ ರೀತಿಯ ಯಾವ ಕಾಯಿಲೆಗಳು, ಅದರ ಲಕ್ಷಣಗಳೇನು, ಅದರ ಬಗ್ಗೆ ಸಂಬಂಧಪಟ್ಟ ಬೋರ್ಡ್ಗಳನ್ನ ಇಟ್ಟಿದ್ದಾರೆ. ಹಾಗೆ ಶುಗರ್ ಕಾಯಿಲೆ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಇರ್ಬೋದು. ನೋಡಿ, ಶುಗರ್ ಕಾಯಿಲೆಗೆ ಏನೆಲ್ಲ ನಾವು ಆಹಾರವನ್ನು ಬಳಸಬೇಕು, ಯಾವ ರೀತಿ ಸಿರಿಧಾನ್ಯಗಳನ್ನು ತಿನ್ನಬೇಕಾ, ಯಾವ ಆಹಾರ ತಿನ್ನಬಾರ್ದು, ಅದರ ಬಗ್ಗೆಯೂ ಸಹ ಇಲ್ಲಿ ಪೋಸ್ಟರ್ಗಳನ್ನು, ಅದಕ್ಕೆ ಸಂಬಂಧಪಟ್ಟ ನೋಡಿ ಇಲ್ಲಿ ಮಾಹಿತಿಯನ್ನು ಸಹ ಗೋಡೆ ಮೇಲೆ ಅಂಟಿಸಿದ್ದಾರೆ. ಅನೇಕ ವಿಚಾರಗಳನ್ನು ನಾವು ತಿಳ್ಕೊಬೋದು. ಇದು ಬೆಂಗಳೂರಿನಲ್ಲಿರುವಂತಹ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿನ ಸಮೀಪದಲ್ಲಿ ಇದೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಸ್ನೇಹಿತರೆ. ಕ್ಯಾಲ್ಸಿಯಂ ಕೊರತೆ ಆದರೆ ನಾವೇನು ತೊಗೊಬೇಕು, ಯಾವ ಆಹಾರವನ್ನು ತೊಗೊಬೇಕು, ಅದಕ್ಕೆ ಏನು ಮೆಡಿಷನನ್ನು ತೊಗೊಬೇಕು, ಈ ಥರದ್ದೆಲ್ಲ ಡಾಕ್ಟ್ರುಗಳು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾರೆ. ಲೇಡಿ ಡಾಕ್ಟರ್ಗಳು ಇದ್ದಾರೆ, ಜೆಂಟ್ಸ್ ಡಾಕ್ಟರ್ಸ್ಗಳು ಇದ್ದಾರೆ. ಈ ಥರ ನಮಗೆ ಅನೇಕ ಥರದ ಕಾಯಿಲೆಗಳಿಗೆ ಇಲ್ಲಿ ಉಚಿತವಾದ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ. ಎಲ್ಲ ಥರದ ಕಾಯಿಲೆಗಳಿಗೆ ಇಲ್ಲಿ ಉಚಿತವಾದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ಮಾತ್ರೆಗಳನ್ನ ತೊಗೊಳೋದ್ರಿಂದ ಸ್ನೇಹಿತರೆ.
ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಹಲವು ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೇವೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಸರ್ಕಾರಿ ಆಯುರ್ವೇದ ದೊಡ್ಡ ಆಸ್ಪತ್ರೆ ಇದೆ. ತಾವು ಸಹ ಈ ಸದುಪಯೋಗನ ಪಡ್ಕೊಳ್ಳಿ. ಇಂಗ್ಲೀಷ್ ಮೆಡಿಸಿನಿಂದ ಮುಕ್ತರಾಗಿ ಪುರಾತನ ಕಾಲದ ಆಯುರ್ವೇದ ಪದ್ಧತಿಯನ್ನು ಅನುಸರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ. ಒಂದು ವಿಷಯವನ್ನು ನಾನು ಮರ್ತಿದ್ದೆ. ಇಲ್ಲಿ ಪಕ್ಕದ ಬಿಲ್ಡಿಂಗಲ್ಲೇ ಯಾರಿಗೆ ತುಂಬ ಸಮಸ್ಯೆ ಇರುತ್ತೆ ಅವರನ್ನು ಅಡ್ಮಿಟ್ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಹಾಗೆ ಇನ್ನು ಕೆಲವು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಿಮ್ಮನ್ನು ಅಡ್ಮಿಟ್ ಮಾಡಿಕೊಂಡು ಆಯಿಲ್ ಮಸಾಜ್ ಇರ್ಬೋದು, ಪಂಚಕರ್ಮ ಚಿಕಿತ್ಸೆ ಇರ್ಬೋದು. ಈ ರೀತಿ ಆಯುರ್ವೇದಕ್ಕೆ ಸಂಬಂಧಿಸಿದ ಅನೇಕ ತುಂಬ ಜನ ಪೇಷಂಟ್ಗಳು ಇಲ್ಲಿ ಅಡ್ಮಿಟ್ ಆಗಿ ಅವರಿಗೆ ಉಚಿತವಾದಂತಹ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಾರೆ. ಹಾಗೆ ಆಯಿಲ್ ಮಸಾಜ್ ಇದೆ, ಪಂಚಕರ್ಮ ಚಿಕಿತ್ಸೆ ಇದೆ. ಈ ಥರ ಆಯುರ್ವೇದಕ್ಕೆ ಇನ್ನೂ ಅನೇಕ ಥರದ ಚಿಕಿತ್ಸಾ ಕ್ರಮಗಳನ್ನು ಮಾಡಿ ರೋಗಿಯನ್ನು ಗುಣಪಡಿಸುವಂತಹ ಪದ್ಧತಿಗಳು ಇಲ್ಲಿದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಗ್ತಾಯಿದ್ರೆ, ನಿಮ್ಮ ಸ್ನೇಹಿತರಿಗೆ ಏನಾದರೂ ಈ ಥರದ ಸಮಸ್ಯೆಗಳನ್ನು ಇದ್ದರೆ, ಅವರು ಆಯುರ್ವೇದ ಆಸ್ಪತ್ರೆಗೆ ಹೋಗಬೇಕು ಅಂತ ಇದ್ದರೆ ಈ ರೀತಿ ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗ್ಬೋದು. ಅಥವಾ ಅಡ್ಮಿಟ್ ಆಗಲಿಕ್ಕೆ ಆಗೋದಿಲ್ಲ ಅಂದರೆ ಇವರು ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಮಾತ್ರೆ ತೊಗೊಂಡು ಹೋಗ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.